ನನಗಲ್ಲ, ಅಮರು ಕೊಡು. ಅಮರ್, ಬೇಗ ಆಡು. ಪ್ರಿಯಾ, ನಾವಿಬ್ರು ಇಷ್ಟು ಖುಷಿಯಾಗಿರೋವಾಗ ನಿಮ್ಮ ಅಕ್ಕ ಯಾಕೆ ಸಪ್ಪಗಿದ್ದಾರೆ? ಏನಾದ್ರೂ ಪ್ರಾಬ್ಲಮ್ಮಾ? ಕೈಲಾಶ್ ಭಾವ ಬಂದಿದ್ರೆ ಅಕ್ಕನೂ ಮಜಾ ಮಾಡಿರೋಳು. ಪತಿರಾಯರು ಪಕ್ಕದಲ್ಲಿಲ್ಲ ಅಂತ ಸ್ವಲ್ಪ ಡಲ್ ಆಗಿದ್ದಾಳೆ ಅಲ್ವಾ ಅಕ್ಕ? ಸರಿಯಾಗಿ ಹೇಳ್ದೆ ಪ್ರಿಯಾ. ಸ್ವಲ್ಪ ದಿನ ಕಳೆದ ಮೇಲೆ ನೀನಿಲ್ದೇ ಇದ್ರೆ ಅಮರ್ ಅವ್ರಿಲ್ದೇ ಇದ್ರೆ ನೀನು ಹೇಗೆ ಡಲ್ ಆಗಿರ್ತೀರಾ? ಅಮರ್, ಅಣ್ಣ, ಹಾಕಪ್ಪ. ಹಾಕು. ನಿಲ್ಸಿ, ಎಲ್ರೂ ಕೇಳಿ. ಈ ಆಟ ಇಲ್ಲಿಗೆ ಮುಗೀತು. ಈಗ ಹೊಸ ದಂಪತಿಗಳು ಬಿಂದಿಗೆಯಿಂದ ಉಂಗುರ ತೆಗಿಬೇಕು. ನನ್ನ ಉಂಗ್ರನೇ ಇದ್ರೊಳಗೆ ಹಾಕ್ತೀನಿ. ಒಂದ್ ನಿಮಿಷ ಇರು. ಪ್ರಿಯಾ, ನಿಮ್ಮ ಅಕ್ಕನ ಪ್ರೀತಿ ತುಂಬಾ ಪವಿತ್ರ, ಮನಸ್ಸು ಸ್ವಚ್ಛವಾಗಿರೋದು ಅಂತ ನಿಮ್ ಬಾವ ಹೇಳಿದ್ರಲ್ಲ. ಅದಕ್ಕೆ ನಿಮ್ಮ ಅಕ್ಕ ರಾಧಿಕಾ ಅವ್ರ ಉಂಗ್ರಾನ ಬಿನ್ಗೆಲ್ ಹಾಕಿದ್ರೆ ಚೆನ್ನಾಗಿರುತ್ತೇನೋ. ಗುಡ್ ಐಡಿಯಾ. ಅಕ್ಕ, ನೀನ್ ಉಂಗ್ರ ಕೊಡು. ಕೊಡಕ್ಕ. ಶುರು ಹತ್ಕೊಳ್ಳಿ. ಅಮರ್, 3 ಸಲನೂ ಉಂಗುರ ನೀನೇ ತೆಗಿಬೇಕು. ಅದ್ಗೆ ನನ್ ಸಪೋರ್ಟ್ ನಿಮ್ಗೆ. 3 ಸಲ ಉಂಗ್ರನ ನೀವೇ ತೆಗಿಬೇಕು. ಮೊಮ್ಮಗಳೇ, ನೀನೇ 3 ಸಲ ಉಂಗ್ರ ತೆಗಿಬೇಕು. ಆಯ್ತು ಅಜ್ಜಿ. ಓಕೆ, ರೆಡಿ? 1 2 3. Come on, Amar. Amar, you can do it. ಅದಕ್ಕೆ ಗೆಟ್ ಬಿಟ್ಲು. Oh no. ಏನಮ್ಮರ್ ಹೀಗೆ ಮಾಡ್ಬಿಟ್ಟೆ? ಸರಿ, ಆದ್ರೆ ಈ ಸಲ ನೀನೇ ತೆಗಿಬೇಕು. ಓಕೆ, ಕಮ್ ಆನ್. ಮಾವ, ಯಾವತ್ತಿಗೂ ಈ ಪ್ರಿಯಾಂಕನೇ ವಿನ್ನರ್. ನಿಮ್ ಮಗ ಗೆಲ್ಬೇಕು ಅಂದ್ರೆ ನಾನ್ ಸೋಲ್ಬೇಕು. ದೇವದಾಸ್,
ಈ ಸಲ ನೀವು ಗೆಲ್ತೀನಿ ಅಂದ್ರೆ ನಾನ್ ಬಿಟ್ಬಿಡ್ತೀನಿ. ಈ ಡೀಲ್ ಫೈನಲ್, ಏನಂತೀರಾ? ಇದ್ರಲ್ಲಿ ನಾನ್ ಗೆದ್ರು ಸೋತ್ರು ನಾನ್ ತಲೆ ಕೆಡಿಸ್ಕೊಳಲ್ಲ. ಇನ್ನು ಮುಂದೆ ನಾನು ಏನೆಲ್ಲ ಅಂದ್ಕೊಂಡಿದ್ದೀನೋ ಅದ್ರಲ್ಲಿ ನಾನೇ ಗೆಲ್ಬೇಕು, ಗೆದ್ದೇ ಗೆಲ್ತೀನಿ. ಅಯ್ಯೋ ಮಾತ್ Come on, ಸಾಕು, come on. ಮುಂದುವರಿಸಿ. ಅಮರ್ ಅಮರ್ ಅಮರ್. ಈ ಸಲನೂ ನೀನೇ ತೆಗಿಬೇಕು. ಹಾ ಸೂಪರ್. ಏನ್ ಅಮರ್ ಹೀಗ್ ಮಾಡ್ಬಿಟ್ಟೆ? ಓ ನೋ. ಅಣ್ಣ, ಅತ್ಗೆ ನಿನ್ಗಿಂತ ಮುಂದಿದ್ದಾರೆ. ಗಂಡ ಹೆಂಡತಿ ಸಂಬಂಧದಲ್ಲಿ ಮೇಲು ಕೀಳು ಅನ್ನೋದೇನೂ ಇರಲ್ಲ ನೇಹಾ. ಎಲ್ಲ ಸಮನಾಗಿರ್ಬೇಕು. ಸರಿ ತಪ್ಪು ತಿದ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು. ಒಂದೇ ಜೀವ ಎರಡ್ ದೇಹ ಅನ್ನೋ ಹಾಗೆ ಇಬ್ರು ಬೆರ್ತೋಗ್ಬೇಕು. ರಾಧಿಕಾ ಅವರೇ, ನೀವು ಕರೆಕ್ಟಾಗಿ ಹೇಳಿದ್ರಿ. ನಾವಿಬ್ರು ಹಾಗೆ ಬೆರಿಬೇಕು ಅಂದ್ರೆ ನಮ್ಮಿಬ್ರ ಮಧ್ಯೆ ಎಷ್ಟು ಪ್ರೀತಿದೆ ಅಂತ ಮತ್ ನಾವಿಬ್ರು ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದೀವಂತ ತಿಳ್ಕೋಬೇಕಲ್ವಾ? ಹಾ, ಇದಕ್ಕೋಸ್ಕರ ಒಂದು ಟೆಸ್ಟ್ ಕೊಡ್ತೀನಿ. ಟೆಸ್ಟಾ? ನಾನಂತೂ ರೆಡಿ. ಏನ್ ಮಾಡ್ಬೇಕು ಹೇಳಿ? ಸಿಂಪಲ್. ನನ್ ಕಂಡ್ರೆ ನಿಂಗೆ ಎಷ್ಟಿಷ್ಟ, ಏನ್ ಅಭಿಪ್ರಾಯ ಅಂತ ಒಂದ್ ಪೇಪರಲ್ಲಿ ಬರಿಬೇಕು. ನಾನ್ ಕೂಡ ಬರಿತೀನಿ. ಸರಿ ದೇವದಾಸ್. ನೇಹಾ, ಒಂದ್ ಪೆನ್ನು ಪೇಪರ್ ತಗೊಂಬಾಮ. ಸರಿ ಅಣ್ಣ. ನಾನು ನಿಜ ಬರೀಲಾ ಅಥವಾ ಸುಳ್ಳು ಬರೀಲೋ ರಾಧಿಕಾ? ನಾನ್ ನಿಜಾನೇ ಬರಿಬೇಕು ಅಂದ್ರೆ ನಿನ್ ತಂಗಿ ಕಂಡ್ರೆ ನಂಗೆ ಇಷ್ಟ ಇಲ್ಲ ಅಂತ, ನಿನ್ ಮೇಲ್ ದ್ವೇಷಕ್ಕೇನೆ ಈ ಮದ್ವೆ ಮಾಡ್ಕೊಂಡೆ ಅಂತ ಬರ್ದ್ ಬಿಡ್ಲಾ? ಹುಚ್ಚುಚ್ಚಾಗ ಆಡ್ಬೇಡ ಅಮರ್. ದಯವಿಟ್ಟು ನನ್ನ ತಂಗಿ ಮನ್ಸು ನೋಯಿಸುವಂಥ ಯಾವ ಕೆಲಸನೂ ಮಾಡಬೇಡ. ಅವಳು ತುಂಬ ಒಳ್ಳೆಯವಳು. ನಿನ್ನ ತುಂಬ ನಂಬಿದ್ದಾಳೆ. ಹುಡುಗಾಟ ಒಂದ್ಬಿಟ್ರೆ ಎಳ್ಳಷ್ಟು ಕೆಟ್ಟ ಆಲೋಚನೆ ಇಲ್ಲದೆ ಇರುವಂತಹ ವ್ಯಕ್ತಿತ್ವ. ಅವಳಿಗೆ ದ್ರೋಹ ಮಾಡಬೇಡ. ನೀನ್ ಬೇಡ ಅಂದ್ಮೇಲೆ ನಾನ್ ನಿಜಾನೇ ಹೇಳ್ಬೇಕು. ತಗೋ ಅಣ್ಣ. ನಾನ್ ಬರ್ದಾಯ್ತು. ಹಾ, ಇಲ್ಲಿ ಕೊಡಮ್ಮ, ನಾನು ಓದ್ತೀನಿ. ಏನಮ್ಮ ಹೀಗೆ ಬರ್ದಿದ್ಯಾ? ಏನ್ ಬರ್ದಿದ್ದಾಳೆ? ನಾನು ಮೊದಲನೇ ಸಲ ಅಮರ್ನ ಮೀಟ್ ಆದಾಗ ನಂಗೆ ಅವನ ಮೇಲೆ ಸಿಟ್ಟು ಬಂದಿತ್ತು.
ಅದಾದ್ಮೇಲೆ ಅವನ ಕ್ಯಾರೆಕ್ಟರ್ ಒಳ್ಳೇದೋ ಕೆಟ್ಟದ್ದೋ ಅಂತ ಅನುಮಾನನೂ ಬಂತು. ಸ್ವಲ್ಪ ತಲೆ ಕೆಟ್ಟಿದ್ರು ಇವನೊಬ್ಬ ಒಳ್ಳೆ ಮನುಷ್ಯ ಅಂತ, ಅಲ್ಲದೆ ದೊಡ್ಡ ವ್ಯಕ್ತಿತ್ವ ಇರೋ ಮನುಷ್ಯ ಅಂತ ಅರ್ಥ ಆಯ್ತು. ಅಷ್ಟೇ ಅಲ್ಲ, ಇನ್ನೂ ಇನ್ ಸಾಕು, ನಂಗೆ ನಾಚಿಕೆ ಆಗುತ್ತೆ. ಹಾ, ಹಾಗಿದ್ರೆ ನಾನ್ ಬರೆದಿರೋದ್ನು ನೀವೇ ಓದಿ ಅಜ್ಜಿ. ಏನೋ ಇದು? ಏನ್ ಬರ್ತಿದ್ದಾನೆ? ನೀವೇ ನೋಡಿ. ಏನೋ ಇದು? ಇಷ್ಟಕ್ಕೂ ಅದ್ರಲ್ಲಿ ಏನಿದೆ ಅಂತ ನೀವಾದ್ರೂ ಹೇಳಿ ಮಾವ. ಏನಿದೆ ಅಂತ ನೀನೇ ನೋಡಮ್ಮ. ಇದರ ಅರ್ಥ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ಬಿಳಿ ಕಾಗದ ತರ ಅವ್ರ ಮನ್ಸು ಕೂಡ ಸ್ವಚ್ಛವಾಗಿದೆ ಅಂತ, ಹಾಗೆ ಆ ಮನ್ಸನ್ನ ನಂಗೆ ಕೊಟ್ಟು ನಂಗಿಷ್ಟ ಬಂದಿದ್ದನ್ನ ನಾನು ಬರ್ಕೋಬಹುದು ಅಂತ ಅರ್ಥ. ನಿಜ ತಾನೇ ದೇವದಾಸ್? ಪ್ರಿಯಾಂಕಾನ ತುಂಬಾ ಹುಷಾರಾಗಿ ಡೀಲ್ ಮಾಡಬೇಕು. ನಾನು ಏನೇ ಮಾಡಿದ್ರು ಅದನ್ನ ರಿವರ್ಸಲ್ ಅರ್ಥ ಮಾಡ್ಕೋತಾಳೆ. ನಮ್ಮ ಹುಡುಗನ ಮನಸ್ಸಲ್ಲಿರೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಂಗೆ ತುಂಬಾ ಸಂತೋಷ ಆಯ್ತು. ಸರಿ ಸರಿ, ಎಲ್ರದ್ದು ಊಟ ಆದ್ಮೇಲೆ ಮುಂದಿನ ಕಾರ್ಯಕ್ರಮಕ್ಕೆ ರೆಡಿ ಮಾಡಬೇಕು. ನಡೀರಿ ನಡೀರಿ. ರಾಧಿಕಾ, ಮುಂದಿನ ಕಾರ್ಯಕ್ರಮ ಏನು ಅಂತ ಗೊತ್ತಲ್ವಾ? ನಮ್ ಫಸ್ಟ್ ನೈಟ್. ಅವರೇನೋ ಎಲ್ಲ ಅರೇಂಜ್ ಮಾಡಿದ್ದಾರೆ, ಆದ್ರೆ ನಾನೇ ಇರಲ್ವಲ್ಲ. ಈ ಟೈಮಲ್ಲಿ ನಾನು ಅಲ್ಲಿ ಇಲ್ಲದೆ ಹೋದ್ರೆ ಪ್ರಿಯಾಂಕಾಗ್ ನಾನು ಇಷ್ಟ ಇಲ್ಲ ಅನ್ನೋ ವಿಷಯ ನಿನ್ ತಂಗಿ ಗೊತ್ತಾಗೋಗುತ್ತೆ. ನಮ್ಮಪ್ಪಂಗೆ, ತಂಗಿಗೆ, ಚಿಕ್ಕಮ್ಮಂಗೂ ಕೂಡ ಅರ್ಥ ಆಗೋಗುತ್ತೆ. ಈಗ ನಾನು ಇಲ್ಲದೆ ಹೋದ್ರೆ ಮೊದಲನೇ ರಾತ್ರಿನೇ ಗಂಡ ತನ್ನನ್ನ ದ್ವೇಷಿಸ್ತಾನೆ ಅಂತ ಗೊತ್ತಾದ್ರೆ ಒಂದು ಹೆಣ್ಣಿಗೆ ಎಷ್ಟು ನರಕ ಆಗುತ್ತೆ ಅಂತ ನಾನ್ ಬಿಡಿಸಿ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನನ್ ಮೇಲಿರೋ ಕೋಪಕ್ಕೆ ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಾ ಇಲ್ಲ. ಇದು ಸರಿ ಅಲ್ಲ ಅಮರ್. ಈ ಯೋಚನೆಗಳನ್ನೆಲ್ಲ ಬಿಟ್ಬಿಡು. ನನ್ ತಂಗಿನ ಚೆನ್ನಾಗಿ ನೋಡ್ಕೊ. ನಮ್ಮಿಬ್ರ ಮಧ್ಯೆ ಒಪ್ಪಂದ ಇರೋದೆ ನಾನ್ ನಿನ್ ತಂಗಿಗೆ ಟಾರ್ಚರ್ ಕೊಟ್ಟು ಪ್ರತಿದಿನ ನಿನಗೆ ಚಿತ್ರಹಿಂಸೆ ಕೊಡೋದು ಅಂತ. ಅದಕ್ಕೆ ಫಸ್ಟ್ ನೈಟ್ ಇಂದಾನೆ ಶುಭ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಈಗ ನಾನು ಇಲ್ಲ ಅಂತ ಗೊತ್ತಿದ್ರು ನಿನ್ ತಂಗಿಗೆ ಅದೇನ್ ಹೇಳ್ತೀಯೋ, ಹೇಗ್ ಸಮಾಧಾನ ಮಾಡ್ತೀಯೋ ಆ ದೇವ್ರಿಗೆ ಗೊತ್ತಾಗ್ಬೇಕು. हम तुम एक कमरे में बंद हो, ना 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 ना.
ಯಾರು ಏನೇ ಹೇಳಿ, ನನ್ನ ತಂಗಿ ಮಾತ್ರ ಗ್ರೇಟ್. ನಮ್ಮ ಭಾವ ಜೊತೆಲಿ ಇಲ್ದೆ ಹೋದ್ರೂ ಇಡೀ ಆಸ್ತಿನ ಈ ಕುಟುಂಬನ ಅವಳು ಹಿಡಿತದಲ್ಲಿ ಇಟ್ಕೊಂಡಿದ್ದಾಳೆ. ಆದ್ರೆ ನೀನ್ ಮಾತ್ರ ಅವ್ರ ಅಣ್ಣ ಅನಿಸ್ಕೊಂಡು ನಮ್ ಮಗಳನ್ನ ಕೈಲಾಶಕ್ಕೆ ಕೊಟ್ಟು ಮದ್ವೆ ಮಾಡ್ದೆ ತೆಪ್ಪ ಕೂತಿದ್ಯಾ. ಇಸ್ಪಿಟಾಡೋದು, ಮೈ ತುಂಬಾ ಸಾಲ ಮಾಡೋದ್ ಬಿಟ್ರೆ ಮಗಳ ಮದ್ವೆ ಬಗ್ಗೆ, ಅವಳ ಭವಿಷ್ಯದ ಬಗ್ಗೆ ಅಪ್ಪಂಗ್ ಎಲ್ಲಿದ್ಯಮ್ಮ ಯೋಚನೆ? ಹೋಗಿ ನಿಮ್ಮ ಅತ್ತೆಗೊಂದ್ ಗ್ಲಾಸ್ ನೀರ್ ತಗೊಂಡ್ ಬಾ. ಅಯ್ಯೋಯ್ಯೋ, ನೆತ್ತಿಗತ್ತಿರ್ಬೇಕು ಅನ್ಸುತ್ತೆ. ಯಾರೋ ನಿನ್ನ ನೆನ್ಸ್ಕೊತಿರ್ಬೇಕು. ಇನ್ಯಾಕ್ ಜ್ಞಾಪಿಸ್ಕೋತಾರ್ರಿ? ಅದು ಕೈಲಾಶ ಆಗಿರ್ಬೇಕು. ಸೊಸೆ ಎದುರುಗಡೆ ಇದ್ರೇನೆ ಕೇರ್ ಮಾಡಲ್ಲ, ಇನ್ನ ಎಲ್ಲೋ ಇರೋವಾಗ ಯಾಕೆ ಜ್ಞಾಪಿಸ್ಕೋತಾಳೆ? ಏನ್ ಮಾತಾಡ್ತಿದ್ಯಾ ಅಲ್ವೇನಿ? ನಿಮಗಿಷ್ಟ ಇಲ್ಲ ಅಂತ ಗೊತ್ತಿದ್ರುನು ನನ್ಗ ಆಗ್ತಿರೋ ಸಂಕಟ ತಡಿಯಕ್ಕಾಗ್ದೆ ಬಾಯಿಗ್ ಬಂದಿದ್ನ ಹಾಗೆ ಹೇಳ್ದೆ. ಅದಕ್ಕೆ ಅಲಿವೇಣಿ, ಸುತ್ತಿ ಬಳಸಿ ಮಾತಾಡ್ದೆ ನೇರವಾಗಿ ಮಾತಾಡು. ತಂಗಿ ಜೊತೆ ಅವ್ರ ಅತ್ತೆ ಮನೆಗ್ ಹೋಗಕ್ ಮುಂಚೆನೆ ನಿಮ್ಗೊಂದ್ ಮಾತ್ ಹೇಳಿ ನಿಮ್ ಪರ್ಮಿಷನ್ ತಗೊಂಡ್ ಹೋಗಿದ್ರೆ ಚೆನ್ನಾಗಿರೋದೇನೋ ಅನ್ನಿಸ್ತು ಅಷ್ಟೇ. ಆದ್ರೆ ಅವ್ರ ತಂದೆ ನನಗ್ ವಿಷಯ ತಿಳಿಸಿದ್ರಲ್ಲ, ಹೊಸ್ದಾಗ್ ಮದ್ವೆ ಆಗಿರೋ ತಂಗಿ ಜೊತೆ ಅವ್ರ ಅತ್ತೆ ಮನೆಗೆ ಅಕ್ಕ ಹೋಗೋದು ಸಹಜನೇ ತಾನೆ. ಅದಕ್ಕೆ ಅವಳು ಹೋಗಿದ್ದಾಳೆ. ಇದ್ರಲ್ಲಿ ಅಂಥ ದೊಡ್ಡ ತಪ್ಪೇನಿದೆ? ಇದೆ. ನಿನ್ಗಿರೋ ಈ ಒಳ್ಳೆತನನ ಆ ರಾಧಿಕಾ ಚೆನ್ನಾಗಿ ಬಳಸ್ಕೊಂಡು ನಿನ್ನನ್ನ ಕಡೆಗಣಿಸ್ತಾ ಇದ್ದಾಳಮ್ಮ. ಪ್ರಿಯಾಂಕಂಗೆ ಗಂಡು ಹುಡ್ಕೋ ವಿಷಯ ಕೂಡ ಅಕ್ಕ ಎಲ್ಲಿ ಹೇಳಿದ್ಲಪ್ಪ? ಭಾವನೆ ಅಲ್ವಾ ಹೇಳಿದ್ದು? ಯಾವ್ದೋ ವಿಷಯನ್ ಮನ್ಸಲ್ಲಿ ಇಟ್ಕೊಂಡು ಅಮರ್ ಚಿಕ್ಕಮ್ಮ ನಿಮ್ಮನ್ನ ಕೈಲಾಶ್ನ ಅವಮಾನ ಮಾಡಿದಾಗ ಎಷ್ಟೆಲ್ಲ ನಾಟಕ ಮಾಡಿದ್ಲು ಗೊತ್ತಾ? ಅದಕ್ಕೆ ರಾಧಿಕನ್ ಜೊತೆನೂ ಹಾಗೆ ನಡ್ಕೊಂಡ್ರೆ ನಿಮ್ಗೆ ಅವಮಾನ ಮಾಡ್ದಂಗ್ ತಾನೆ. ಅದಕ್ಕೆ ತಂಗಿಗೋಸ್ಕರ ರಾಧಿಕಾ ಸುಮ್ನಿರ್ತಾಳ್ ಹೊರತು ಅಲ್ಲ ಅಯ್ಯಮ್ಮ ನಿಮ್ ಬಗ್ಗೆ ಮಾತಾಡಿದ್ನೆಲ್ಲ ನಿಮ್ ಹತ್ರ ಬಂದ್ ಹೇಳಲ್ವಲ್ಲ. ಅದೆಲ್ಲದ್ಕಿಂತ ಹೋಗ್ದೇನೆ ದೂರ ಇದ್ಬಿಡೋದು ಒಳ್ಳೇದಲ್ವಾ? ಅವಮಾನ ಆಗಿದೆ ಅಂತ ಆಚಾರಗಳು ನಿಲ್ಲೋದಿಲ್ಲ. ಯಾರೋ ಏನೋ ಅಂದ್ರು ಅಂತ ಸಂಬಂಧ ಮುರಿದು ಹೋಗಲ್ಲ. ರಾಧಿಕಾ ಬಗ್ಗೆ ಚಾಡಿ ಹೇಳೋದನ್ ಬಿಟ್ಟು ನೀವಿನ್ ಹೊರಡಿ. ಅದ್ಕೆಗೆ ಈಗ ರಾಧಿಕನ್ ಮೇಲೆ ಅನುಮಾನ ಹುಟ್ಕೊಂಡಿದೆ. ಅವ್ರ ಮನ್ಸಲ್ಲಿರೋ ಈ ಅನುಮಾನದ ಬೀಜನ ನಾವೇ ರಾಧಿಕನ್ ಪಾಲ್ಗೆ ವಿಷವೃಕ್ಷ ಆಗೋ ಹಾಗೆ ಮಾಡ್ಬೇಕು. ಅಮರ್ ಮನೇಲಿಲ್ಲ ಅಂದ್ರೆ ಅವನು ನನ್ನ ಹತ್ರ ಹೇಳ್ದಾಗೆ ಫಸ್ಟ್ ನೈಟ್ಗೆ ಇಲ್ದಿರ ಹೊರಟೋದ್ನ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಅವನು ಹೇಳ್ದಾಗೆ ಮಾಡ್ಬಿಡ್ತಾನೋ ಏನೋ.